ಈ ದಿನ ನಾವು ತಾಲೂಕಿನಾದ್ಯಂತ SIR ಅನ್ನು ಒಂದು ಗಮನ ಕೊಟ್ಟು SIR ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ 25-26ನೇ ತಾರೀಕು ಒಂದು ಆಂದೋಲನವನ್ನು ನಮ್ಮ ಪಕ್ಷದ ಅಧ್ಯಕ್ಷರು ನಮಗೆಲ್ಲ ಕರೆ ನೀಡಿದ್ದಾರೆ. ಅದರ ಪ್ರಕಾರ ಎಲ್ಲ ಗ್ರಾಮಗಳಲ್ಲಿ 15 ಮನೆಗಳಿಗೆ ಹೋಗಿ ನಾವು ಅವರ ನೋಂದಣಿ ಆಗಿದೆಯಾ ಇಲ್ಲವೋ ಅನ್ನೋದು ತಿಳ್ಕೊಂಡು, ಅದು ನೋಂದಣಿ ಆಗಿಲ್ಲ ಅಂದರೆ ನಮ್ಮ ನೋಂದಣಿ ಮಾಡಿಸಿ ಅವ್ರನ್ನ ವೋಟರ್ ಲಿಸ್ಟ್ಗೆ ಸೇರ್ಪಡೆಯಾಗಿ ಅವ್ರದನ್ನು ಯಾವ್ಯಾವ್ದಿದೆ ಯಾವುದಿಲ್ಲ ಅನ್ನೋದನ್ನು ಖಾತ್ರಿಗೊಳಿಸ್ಕೊಂಡು ಒಬ್ಬೊಬ್ಬರು ಒಂದೊಂದು ಗ್ರಾಮದಲ್ಲಿ 15 ಜನವನ್ನು ನಮ್ಮ ಪಕ್ಷದ ಮುಖಂಡರುಗಳು ಆ ಒಂದು ಕಾರ್ಯನಿರ್ವಹಿಸ್ತಾರೆ 25 ಮತ್ತು 26ನೇ ತಾರೀಕು. ಮತ್ತು ಅದೇ ರೀತಿಯಾಗಿ ಬೂತ್ ಟೋಲಿಗಳಂತೇಳಿ ಊರಿಗೆ 4 ಜನ ಕಾರ್ಯಕರ್ತರನ್ನ ಪಕ್ಷದ ಜವಾಬ್ದಾರಿಗೆ 4 ಜನ ಬೂತ್ ಟೋಲಿ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಪಕ್ಷ ನಮಗೆ ನೀಡಿದೆ. ಅದನ್ನು ನಾವು ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು SIR ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಪ್ರತಿಯೊಬ್ಬರು ಮಾಡಿಸಿ ತಮ್ಮ ಓಟನ್ನು ನಮ್ಮ ಒಂದು ಬೂತಲ್ಲಿ ನಾವು ಸೇರಿಸ್ಕೋಬೇಕು. ಮತ್ತು ಅವರು ಸತ್ತೋಗಿರೋರಿದ್ರೆ ತೆಗೆದಾಕಿ, ಬೇರೆಯವರ ಕಡೆ ಇರೋರಿದ್ರೆ ಅವರನ್ನು ತೆಗೆದಾಕಿ, ಡಬಲ್ ಎಂಟ್ರಿ ಇಲ್ದಂಗೆ ನೋಡಿಕೊಂಡು ನಾವು ನೀಟಾಗಿ ನಮ್ಮ ಒಂದು ವೋಟರ್ ಲಿಸ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂತೇಳಿ ನಾವೊಂದು ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಮಹಾಸಂಪರ್ಕ ಯಾನ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಮಹಾಸಂಪರ್ಕ ಯಾನ ಮಾಡೋದಕ್ಕೆ ಯಶಸ್ವಿಯಾಗಿ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಾದ್ಯಂತ ಉತ್ತಮವಾದಂಥ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ನಾವು ಅರ್ಪಿಸ್ಕೋತಾ ಇದ್ದೀವಿ. ಪಕ್ಷ ಹೆಮ್ಮರವಾಗಿ ಬೆಳೆದಿದೆ. ಭಾರತೀಯ ಜನತಾ ಪಕ್ಷ, ಅದರ ನಾಯಕತ್ವ ನರೇಂದ್ರ ಮೋದಿಜಿಯವರು ಇಡೀ ಭಾರತವನ್ನು ಒಂದು ಹೊಸ ಯುಗಕ್ಕೆ ಕೊಂಡೊಯ್ತಾ ಇದ್ದಾರೆ. ಅಂಥ ಒಂದು ಸಮಯದಲ್ಲಿ ಈ ಕಾಕ್ರೋಚ್ ಅನ್ನೋ ಒಂದು ಜಿರಳೆ ಸೇರಿ ಕೆಟ್ಟದಾದ ರೀತಿಯಲ್ಲಿ ನಡೆಸ್ಕೋತಾ ಇದೆ. ಅದು ನೀಟ್ ವಿದ್ಯಾರ್ಥಿಗಳ ಪರವಾಗಿ ಬಂದಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ಬಂದಿದ್ರೆ ಅವ್ರಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ವಿ. ಆದರೆ ವಿದ್ಯಾರ್ಥಿಗಳ ಪರವಾಗಿ ಅವ್ರು ಬಂದಿಲ್ಲ. ಅವ್ರು ಬಂದಿರೋದು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲು, ಭಾರತೀಯ ಜನತಾ ಪಕ್ಷವನ್ನು ವಿರೋಧಿಸಲು, ನರೇಂದ್ರ ಮೋದಿಯವರ ಆಡಳಿತವನ್ನು ಅವರು ವಿರೋಧಿಸಿಕೊಂಡು ನಮ್ಮ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ತರೋದಕ್ಕೆ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಅವರು ಸಂವಿಧಾನ ವಿರೋಧಿಗಳು, ದೇಶದ ವಿರೋಧಿಗಳು. ಅವರು ಯಾವುದೇ ಅಭಿವೃದ್ಧಿ ವಿಷಯಗಳಿಗೆ ಜೊತೆಗೂಡ್ತಾ ಇಲ್ಲ. ಅವರು ಕೇವಲ ಅವರಿಗೆ ನಮ್ಮ ಅಧಿಕಾರ ಇಲ್ಲ, ನಾವು 15 ವರ್ಷ ಅಧಿಕಾರ ಕಳ್ಕೊಂಡಿದ್ದೀವಿ, ಮುಂದೇನೂ ಅಧಿಕಾರ ಕಳ್ಕೊಳ್ತೀವಿ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಅವರ ಒಂದು ಮಸಳೆ ಒಂದು ಆಟವನ್ನು ಆಡ್ತಾ ಇದ್ದಾರೆ, ಧರಣಿಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ತಪ್ಪು ಸಂದೇಶ ನೀಡೋದಕ್ಕೆ, ಜನತೆಯನ್ನು ತಪ್ಪು ದಾರಿಗೆ ಎಳೆಯೋದಕ್ಕೆ ಈ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ವಿಷಯವನ್ನು ಕರೆಕ್ಟಾಗಿ ಅವರು ಅರ್ಥ ಮಾಡೋ ರೀತಿಯಲ್ಲಿ ಜನತೆಗೆ ಮುಟ್ಟಿಸಬೇಕು. ಯಾವುದೇ ಒಂದು ಆಚಾರ್ಯತೆ ನಡೆಯದೆ ನರೇಂದ್ರ ಮೋದಿಜಿಯವರು ನೀಟ್ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ರಾಜಸ್ಥಾನಲ್ಲಿ ಈ ಒಂದು ವಿಜಯೋತ್ಸವವನ್ನು ಕೂಡ ಮಕ್ಕಳು ತಮ್ಮ ಒಂದು ವಿದ್ಯೆಯಿಂದ ಪರಿಣಿತರಾಗಿ ವಿಜಯೋತ್ಸವವನ್ನು ಕೂಡ ಆಚರಿಸಿದ್ದಾರೆ. ಆದರೆ ಕಿಡಿಗೇಡಿಗಳು ಈ ಒಂದು ಬೇರೆ ಒಂದು ಆಕ್ಟಿವಿಟಿಗಳನ್ನು ಮಾಡಿಕೊಂಡು ಪೊಲೀಸರ ಮೇಲೆ, ಪತ್ರಕರ್ತರ ಮೇಲೆ ಈ ಗಲಾಟೆಗಳನ್ನು ಮಾಡಿಕೊಂಡು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಸಂವಿಧಾನದ ವಿರೋಧವಾಗಿ ನಮ್ಮ ದೇಶದ ಈ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲಿ ದೆಹಲಿಯಲ್ಲಿ ಅನಾಹುತ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಸಂಸತ್ ಭವನಿಗೆ ಮುತ್ತಿಗೆ ಹಾಕಿದ್ದಾರೆ, ತಪ್ಪನ್ನು ಮಾಡ್ತಾ ಇದ್ದಾರೆ. ಸಂಸತ್ ಭವನ ನಮ್ಮ ದೇಶದ ಒಂದು ಹೃದಯ ಭಾಗ. ಅಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳು, ಯಶಸ್ವಿಯಾದ ಕಾರ್ಯಕ್ರಮಗಳು ಸುಮಾರು ಅಂಬೇಡ್ಕರ್ ಹಾಕಿಕೊಟ್ಟಂಥ ಒಂದು ಸಂವಿಧಾನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಗಳು ಅಡ್ಡುಪಡಿಸ್ತಾ ಇದ್ದಾರೆ. ಅದನ್ನು ನಾವು ಒಕ್ಕರಳಿನಿಂದ ನಾವೆಲ್ಲರೂ ಸೇರಿ ವಿರೋಧಿಸ್ತಾ ನಮ್ಮ ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಒಂದು ಬೆಂಗಳೂರಿನಲ್ಲಿ ನಡೆದಂಥ ಈ ಒಂದು ಪಕ್ಷದ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ರೆ ಕೋಳಿ ಮಟ್ಟಗಳಿಂದ ಎಸೆದಿದ್ದಾರೆ ಕಾಂಗ್ರೆಸ್ಸಿಗರು. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಾವು ಧರಣಿಯನ್ನ ಶಾಂತಿ ರೂಪದಲ್ಲಿ ಮಾಡ್ತಾ ಇದ್ರೆ ಅಲ್ಲಿಗೆ ಬಂದು ನಮ್ಮ ಮುಖಂಡರುಗಳ ಮೇಲೆ ಮೊಟ್ಟೆಗಳನ್ನು ಎಸೆದಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ.
ಒಕ್ಕಲಿನಿಂದ ಖಂಡನೆ ಮಾಡ್ತಾ ಇದ್ದೀವಿ. ಇವರೆಲ್ಲ ಸೇರಿ ಈ ಒಂದು CJP ಅನ್ನೋ ಒಂದು ಪಕ್ಷವನ್ನ ಕಾಕ್ರೋಚ್ ಜನತಾ ಪಕ್ಷ ಅನ್ನೋ ಒಂದು ಪಕ್ಷವನ್ನು ಕಟ್ಕೊಂಡು ಅದರಲ್ಲಿ ಯಾವುದೇ ಒಂದು ಸಂವಿಧಾನದ ರೀತಿಯಲ್ಲಿ ನಡೆದುಕೊಳ್ಳದೆ ಅವ್ರ ಇಷ್ಟಾನುಸಾರ ಗಲಾಟೆಗಳನ್ನು ಮಾಡೋದು, 370ನೇ ವಿಧಿಯನ್ನ ತೆಗೆದಿದ್ದಾರೆ ಅದು ಮತ್ತೆ ತರಬೇಕು ಅನ್ನೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಮತ್ತು ನಮ್ಮ ಶ್ರೀರಾಮಚಂದ್ರನ ಒಂದು ಎಲ್ಲರೂ ಹೇಳಿರ್ತಕ್ಕಂಥ ಸಂವಿಧಾನದಲ್ಲೇ ಬಂದಿರತಕ್ಕಂಥ ಶ್ರೀರಾಮಚಂದ್ರನ ಒಂದು ವಿರೋಧ ಮಾಡ್ತಾ ಇದ್ದಾರೆ, ಸೀತಾಮಾತೆಯ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಭಾರತ ಒಳ್ಳೆಯ ಒಂದು ಸಂಸ್ಕೃತಿಯನ್ನ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಭಾರತ ನಡೀತಾ ಇದೆ. ನರೇಂದ್ರ ಮೋದಿಜಿಯವರ ಜೊತೆಗೆ ನಾವೆಲ್ಲರೂ ಪಕ್ಷದ ಎಲ್ಲ ಕಾರ್ಯಕರ್ತರು ಜನತೆ ಅವರ ಜೊತೆಗೆ ಇದೀವಿ ಅಂತ ಹೇಳ್ತಾ ನಿಮ್ಮೊಂದಿಗೆ ಎಲ್ಲ ಜನತೆಗೂ ಈ ವಿಷಯಗಳನ್ನು ಮುಟ್ಟಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ.